ಇವತ್ತು ಬೆಳಗಿನ ಜಾವನಲ್ಲಿ 1:30 ಗಂಟೆಗೆ ಅಲ್ಲಿ ಉನ್ಕಲ್ನಲ್ಲಿ ಸಾಯಿ ನಗರ್ನಲ್ಲಿ ಈ ಅಯ್ಯಪ್ಪ ಮಾಲಾಧಾರಿಗಳು ಒಂದು ರೂಮ್ನಲ್ಲಿ ಅಯ್ಯಪ್ಪನ ಪೀಠ ಇಟ್ಕೊಂಡು ಪೂಜಾ ವ್ರತ ಮಾಡ್ತಾಯಿದ್ದಾರೆ. ಬೆಳಗಿನ ಜಾವ 1:30 ಗಂಟೆಗೆ ಆ ರೂಮಲ್ಲಿ ಅಡುಗೆ ಮಾಡಿಕೊಂಡಿರುವಂಥ ಒಂದು ಸಿಲಿಂಡರಲ್ಲಿ ಅವ್ರ ಕಾಲಿಗೆ ತಗಲಿ ಅದು ಕೆಳಗೆ ಬಿದ್ದು ಅಲ್ಲಿರುವಂಥ ದೀಪಕ್ಕೆ ಅಗ್ನಿ ಹತ್ತಿ ಅದು ಉರಿದು ಆ ರೂಮಲ್ಲಿರುವಂಥ ಅದು ಇರೋದು ಚಿಕ್ಕ ರೂಮು. ಆ ರೂಮಲ್ಲಿರುವಂಥ 9 ಮಂದಿ ಸ್ವಾಮಿಗಳು ಬರ್ನ್ಸ್ಗೆ ಗುರಿಯಾಗಿದ್ದಾರೆ. ಇಮ್ಮಿಡಿಯೇಟಾಗಿ ಅವರಿಗೆ ಎಲ್ಲರಿಗೂ ಕಿಮ್ಸು ಹಾಸ್ಪಿಟ್ಲಲ್ಲಿ ದಾಖಲೆ ಮಾಡಿದ್ದಾರೆ. ಕಿಮ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ವೈದ್ಯ ತಂಡದವರನ್ನು ಸಹಿತ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ 9 ಮಂದಿರಲ್ಲಿ ಒಬ್ಬ ಬಾಲಕ ಮಾತ್ರ 25% ಬರ್ನ್ಸಿಂದ ಜೀವಾಪಾಯದಿಂದ ನಿನ್ನೆ ಅಂದರೆ ಅರ್ಲಿ ಮಾರ್ನಿಂಗ್ ಇವತ್ತೇನು ಸೋಮವಾರ ಅರ್ಲಿ ಅವರ್ಸ್ನಲ್ಲಿ 1:30 ಸುಮಾರು ಒಂದು 9 ಪೇಷಂಟು ಎಲ್ಲರೂ ಸಾಯಿನಗರ ಹುಬ್ಬಳ್ಳಿ ನಿವಾಸಿಗಳಾಗಿದ್ದು ಅವರು ಒಂದು ಈ ಗ್ಯಾಸ್ ಬ್ಲಾಸ್ಟ್ ಆಗಿ ನಮ್ಮ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅದರಲ್ಲಿ 9 ಪೇಷಂಟ್ಗಳಲ್ಲಿ ಒಂದೊಂದಾಗಿ ಹೇಳೋದಾಅಂತಂದರೆ ಪ್ರಕಾಶ್ ಪಾರೇಕರ್ 40 ಒಂದು ಆರೋಗ್ಯ ಸಂಸ್ಥೆ ಇರುವಂಥ ನಮ್ಮ KMC ಒಳಗೆ ಒಂದು ಮಲಾಮ್ ಸಿಗಂಗಿಲ್ಲ ಅಂದ್ರೆ ಅದರದ್ದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಐತಂತ ನಾವೆಲ್ಲ ಜಾಗೃತ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಇಷ್ಟೆಲ್ಲ ಅನುದಾನಗಳು ಇದಕ್ಕೆ ಸರ್ಕಾರದಿಂದ ಬಂದರೂ ಕೂಡ ಒಂದು ಮಲಾಮ್ ಹಚ್ಚಲಿಲ್ಲ ಅಂದ್ರೆ ಆ ಸುಟ್ಟಂಥ ಗಾಯ 10 ಗಂಟೆ 12 ಗಂಟೆ ಆದಮೇಲೆ ಆ ದೇಹದ ಪರಿಸ್ಥಿತಿನ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ 90% ಆಗೈತಿ 70% ಆಗೈತಿ ಸತ್ತು ಹೋಗ್ತೈತೆ ಅಂದ್ರೆ ಅರ್ಥ ಏನಿದೆ?